ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಅಕ್ಕ ಅದೇನೋ ದವಾಗ್ತೀನಿ ಅಂತ ಅದೇನೋ ಮಾಡ್ತಾವಳೆ, ಮಸ್ಕ್ ಮಿಲನಲ್ಲಿ ಜ್ಯೂಸು. ಅದೇನು ಮಾಡ್ತಾವ ನಮ್ಗಂತೂ ಗೊತ್ತಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಆಗ್ಲೇ ಮಾಡ್ತಾ ಇದ್ದಾಳೆ, ಫ್ರೂಟ್ಸ್ ಕಟ್ ಮಾಡ್ತಾ ಇದ್ದಾಳೆ. ಇಲ್ಲಿ ನೋಡ್ರಿ, ಇಲ್ಲಿ ಹೆಂಗವಳೆ ನೋಡ್ಕೊಳ್ರಿ, ಕ್ಲೋಸ್ ಹೆಂಗವಳು ನೋಡ್ರಿ. ಯವ್ವಾ ಯವ್ವಾ ಯವ್ವಾ, ಅದೇನೋ ಮಾಡ್ತಾನೆ ಅವಳೆ ಬೆಳಗಿಂದ. ಅದೇನ್ ಮಾಡ್ತಾಳ ನಮ್ಗಂತೂ ಗೊತ್ತಿಲ್ಲ. ಏನ್ ಮಾಡ್ತಾ ಇದೀಯಪ್ಪ ಭಾಗ್ಯಲಕ್ಷ್ಮಿ? ನನ್ ಮುಖ ತೋರ್ಸ್ಬಾರ್ದು ನೀನು. ನೀನ್ ದೊಡ್ಡ ಫಿಗರ್ ಅಲ್ಲ, ಹೇಳು. ತೋರ್ಸ್ಬಾರ್ದು ಹೇಳು. ಆಯ್ತು, ಏನ್ ಮಾಡ್ತಾ ಇದ್ದೀರಾ? ಈಗ ನಾವು ಗಾಯ್ಸ್ ಬಾದಾಮ್ ಮಿಲ್ಕ್ ಶೇಕ್ ಮಾಡ್ತಾ ಇದೀವಿ. ತುಂಬಾ ಸಮ್ಮರ್ ಅಲ್ಲಿ ತುಂಬಾ ಹೀಟ್ ಆಗಿದಾರಲ್ಲ ನನ್ನ ತಮ್ಮಂದಿರು, ಅವ್ರಿಗೋಸ್ಕರ ಕೂಲ್ ಆಗ್ಲಿ ಅಂತ ಮಾಡ್ತಾ ಇದೀವಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ ಕೂಲ್ ಆಗಿ, ಅದಕ್ಕೆ ಕೂಲ್ ಆಗಿ ಅಂತ ಮಿಲ್ಕ್ ಶೇಕ್ ಮಾಡ್ತಾ ಇದ್ವಿ ನಾನು ನಮ್ ಕೊಲೀಗ್. ನಿಮ್ ಕೊಲೀಗ್ ಯಾರು? ಮಿಸ್ಟರ್ ಜೀವನ್ ಅಂತ. ಏನ್ ರೆಡಿ ಮಾಡ್ಕೊತಾ ಇದೀರ ಈಗ? ಮೇಲೆ ಒಂಥರ ಡಿಸೈನ್ ಇರ್ಬೇಕು, ಒಂಥರ ಫ್ಯಾಷನಬಲ್ ಆಗಿರ್ಬೇಕಲ್ವಾ ಮಿಲ್ಕ್ ಶೇಕ್ ಅಲ್ಲಿ, ಅದಕ್ಕೆ ಎಕ್ಸ್ಟ್ರಾ ಎಲ್ಲ ಆ್ಯಡ್ ಮಾಡ್ತಾ ಇದೀವಿ. ಅದು ಏನ್ ಮಾಡ್ತಾವೋ ನನಗಂತೂ ಗೊತ್ತಿಲ್ಲ. ಮಾಡ್ತಾವಳೆ, ಕುಡಿದ್ಮೇಲೆ ರಿವ್ಯೂ ಹೇಳ್ತೀನಿ ಅಷ್ಟೇ ಫ್ರೆಂಡ್ಸ್. ಇಲ್ಲಿ ನೋಡಿ, ಅಮ್ಮಡಮ್ಮ ಹೆಂಗ್ ಮಲಿಕೊಂಡವ್ರೆ. ಏನ್ ತಿನ್ನೋದು ಮಲಿಕೊಳ್ಳೋದು, ಇದೇ ಕೆಲಸ. ಇನ್ನೇನು ಕೆಲಸ ಹೇಳ್ರಿ? ನೋಡ್ರಿ ನೋಡಿ ಬರೀ ತಿನ್ನೋದು ಮಲಿಕೊಳ್ಳೋದು, ಇನ್ನೇನು ಕೆಲಸ ಹೇಳ್ರಿ? ನೋಡಿ, ಈ ತರ ಮಕ್ಳು ಹೇಳಿದ್ರೆ ಏನ್ ಮಾಡೋದು ಹೇಳ್ರಿ ನೀವೇನು? ನೋಡಿ ಫ್ರೆಂಡ್ಸ್, ಇಲ್ಲಪ್ಪ ಬಟ್ಟ ಏನೋ ಮಾಡ್ತಾವನೆ. ಅದೇನ್ ಮಾಡ್ತಾವನೋ ಗೊತ್ತಿಲ್ಲ. ಏನೋ ಕಲಿಸ್ತಾವನೆ. ಏನೋ ಇದು ಜೀವನ್? ಸಬ್ಬಕ್ಕಿ? ಏನ್ರಿ, ಏನೇನೋ ಮಾಡ್ತಿದ್ದೀರಲ್ರಿ? ಏನ್ ರೆಸಿಪಿ? ಏನ್ ಎಲ್ಲ ಹಿಂಗ್ ಹಾಕಿದೀರ? ಅದೇನ್ ರೆಸಿಪಿ ನಮ್ಗಂತೂ ಗೊತ್ತಿಲ್ಲ. ಇದೇನಿದು? ಡ್ರೈ ಫ್ರೂಟ್ಸು. ಯಾಕ್ರಿ ಜೀವನ್ ನಾಚಿಕೆ ಬಿದ್ಕೊಂಡು ಹೋಯ್ತಾ ಇದ್ದೀರಾ? ಹಂಗೆ ಅದ್ ಏನ್ ಮಾಡ್ತಾವ್ರೋ ಗೊತ್ತಿಲ್ಲ. ಆಗ್ಲಿಂದ ಮಾಡ್ತಾವ್ರೆ, ಅದೆಷ್ಟೊತ್ತಿಂದ ಮಾಡ್ತಾವ್ರೋ ಗೊತ್ತಿಲ್ಲ. ಇವ್ ನೋಡ್ರಿ, ಇಲ್ಲಿ ಸಾಂಗ್ ಹಾಕೊಂಡು ಅಡ್ಗೆ ಮಾಡ್ತಾವನ್ ಇಲ್ಲಿ. ಇಲ್ಲಿ ಏನೇನೋ ನೆನ್ಸ್ ಬೇರೆ ಇಟ್ಟವಳೆ, ಚಿಯಾ ಸೀಡ್ಸು, ಡ್ರೈ ಫ್ರೂಟ್ಸು ಎಲ್ಲ. ಏನ್ ಮಾಡ್ತಾವಳ ನನ್ಗಂತೂ ಗೊತ್ತಿಲ್ಲ. ಇಲ್ಲೇನೋ ಮಾಡವಳೆ, ಏನೋ ಮಾಡ್ತಾವಳೆ. ಅದೇನೋ ಗೊತ್ತಾಯ್ತಿಲ್ಲ ನನಗೆ. ನೆಕ್ಸ್ಟ್ ಅದೇನೋ ಮುಗಿದ್ಮೇಲೆ ನೋಡ್ತೀನಿ ಅದ್ ಹೆಂಗೆ ಏನು ಮಾಡಿರ್ತಾಳೆ ಅಂತ. ನೋಡ್ರಿ, ಅಡ್ಗೆ ಮಾಡ್ಬೇಕಾರೆ ಈ ನನ್ ಮಗ ಈ ಲವ್ ಸಾಂಗ್ ಹಾಕೊಂಡು ಅಡ್ಗೆ ಮಾಡ್ತಾ ಇರೋದು ನೋಡ್ರಿ. ಮಾಡ್ತಾ ಇರೋದು ಒಂದು ಮಿಲ್ಕ್ ಶೇಕ್ಗೆ. ಈ ನನ್ ಮಗನ್ಗೆ ಕುಂತಲ್ಲೂ ನೀನೆ ನಿಂತಲ್ಲೂ ನೀನೆ ಸಾಂಗ್ ಬೇಕು ಈ ನನ್ ಮಗನ್ಗೆ. ಯಾರಪ್ಪ ನಿಮ್ ಹುಡ್ಗಿ? ಈ ಕಡೆ ಮಕ ತೋರ್ಸಪ್ಪ, ಈ ಕಡೆ ಮಕ ತೋರ್ಸಪ್ಪ ಕಂದ. ನೋಡ್ರಿ, ಮಾಡ್ತಾರ ಇಲ್ಲಿ ಇಂತ ನನ್ ಮಕ್ಳನ್ನೆಲ್ಲ ನೋಡಿದೀನಿ. ನನ್ನ ಹತ್ರ ಬಂದ್ ಹೇಳೋದ್ ನೀನು? ಹೌದು, ಮನೆ ಕೊಂಡಾಡ್ತೀನಿ. ಇವಾಗ ಏನ್ ನನ್ನ ಹತ್ರ ಇಸ್ಕೊತೀಯ? ಏನ್ ಇಸ್ಕೊಳಲ್ಲ ನಿನ್ನ ಹತ್ರ ಅಲ್ಲ. ನಾವು ಏನು ಒಂದ್ ರೂಪಾಯಿ ಇಸ್ಕೊಳಕ್ ಆಯ್ತದ? ಕೊಟ್ಟು ಮಡಗಿಸಿದ್ಯಲ್ಲ, ಇವಾಗ ಸಂಬಳ ರೇಜ್ ಆಯ್ತಲ್ಲ, ಕೊಟ್ಟೆನ ಬೇವರ್ಸಿ ನನ್ ಮಗನಲ್ಲಿ ಕೊಡು ನೀನೆ. ಕೊಡ್ತಾರೆ. ನೀನು ಮಕ್ಳು ಕೊಡ್ಬೇಕು, ಆಮೇಲೆ ಆಮೇಲೆ ಕೊಡ್ತಾರೆ. ಬಿರಿಯಾನಿ ಹೆಂಗ್ ಮಾಡ್ತಾನೆ ಅಂತ ಇವತ್ತು ನೋಡ್ಲೇಬೇಕು. ಇವತ್ತು ಏನಾದ್ರೂ ಜೀವನ್ ಬಿಡಂಗಿಲ್ಲ. ಯಾರು ಮಾಡೋದ್ ಬಿರಿಯಾನಿ ಇವತ್ತು? ಜೀವನ್ ಬಿರಿಯಾನಿ ಮಾಡ್ತಾವನಾ? ಅವನು ಕುಕಿಂಗ್ ಕ್ಲಾಸ್ ಹೋಯ್ತಾವನೆ. ಆ ಕುಕಿಂಗ್ ಮಾಸ್ಟರ್ ಹೆಂಗ್ ಟ್ರೈನಿಂಗ್ ಕೊಟ್ಟವ್ರೆ ಅಂತ ಇವತ್ತು ಮಾಡಿಸ್ಲೇಬೇಕು. ಅವ್ರ ಅತ್ತೆ ಆದವಳು ಮಾಡಿಸಿದ್ರೇನೆ. ಯಾರ ಅವ್ರ ಅತ್ತೆ? ಅವ್ರ ಅತ್ತೆ ಹೆಸರು ಅಂಬಾಡಿ ಅಂತ. ಅಂಬಾಡಿ ಅಂತ. ಅಂಬಾಡಿನೇ ಇಲ್ಲಿ ಬಿದ್ಕೊಂಡವ್ರಲ್ಲ, ಇನ್ನೇನ್ ಮಾಡಿಸ್ತಾರೆ? ಬಿದ್ಕೊಂಡ್ರೆ ನಮ್ ಕೈಲಾಗಲ್ಲ, ಅದಕ್ಕೆ ಜೀವನ್ ಕೈಲಿ ಮಾಡಿಸ್ತಾ ಇದ್ವಿ. ಪಾಪ ಯಾವ್ದೋ ಬಕ್ರಾ ಸಿಕ್ಕವನ್ ಅನ್ಬಿಟ್ಟು. ನೀನೊಬ್ಬ ಬಕ್ರ ನನ್ ಮಗ, ತಕ್ರ ನನ್ ಮಗ ನೀನು ನನ್ನ ಹತ್ರ ಹೇಳಕ್ ಬತ್ತೀಯ.
ಪಾಪ ಸಿಕ್ಕವನ್ ಅನ್ಬಿಟ್ಟು ಪಾಪ ಶನಿವಾರ ಒಂದ್ ದಿವಸ ಪಾಪ ಹುಡ್ಗಂಗ್ ರಜಾ. ಶನಿವಾರ ಅಂದ್ರೆ ನೆನ್ನೆ ರಜಾ ಇತ್ತಂತಲ್ಲ, ಮನೇಲೆ ಇದ್ನಂತ. ನೆನ್ನೆ ಎಲ್ಲಿ ರಜಾ ಆಯ್ತು, ಅವ್ನ್ ರಜಾ ಹಾಕಿರೋದು. ಏನ್ಕೆ ನಿಮ್ಮಂತವ್ರು ಇರ್ತೀರಲ್ಲ ಮನೆಯಾಗ ನನ್ ಮಕ್ಳು, ಹುಡ್ಗನ್ ಹಾಳ್ ಮಾಡಿಕ್ತೀರ, ಹುಡ್ಗ ಓದೋದನ್ನು ಹಾಳ್ ಮಾಡಿಕ್ತೀರ. ಹೌದು ನೋಡ್ರಿ, ನಮ್ ಮೇಲೆ ಇಲ್ಲಿದ್ ಸಲಿದ ಅಪಪ್ರಚಾರ ಎಲ್ಲ ಮಾಡ್ತಾವ್ರೆ ಪಾಪ. ನಾವ್ ಎಂತ ಒಳ್ಳೆ ಹುಡುಗರು. ಅಯ್ಯೋ ಬಾಯಿ ಬೆಳ್ಳಿಕ್ರೆ ಕಚ್ಚಕ್ ಬರಲ್ಲ ನಿಮ್ಮಂತ ನನ್ ಮಕ್ಳು. ನಡೆಯಲೇ ಎದಳಲೆ ಮಾತಾಡ್ತೀಯ ನೀನ್ ಎದಳಮ್ಮ ಫಸ್ಟು. ನಾನು ಎದ್ದಿದ್ದೀನಿ, ಬೆಳಗನೆ ಎದ್ದಿದ್ದೀನಿ. ಇದು ನಿಮ್ ಕಡೆ ಎದ್ದಿದ್ದೀನಿ ಅಂತಾರ? ಎದ್ದಿದ್ದೀನಿ ಅಂತಾರ ನಿಮ್ ಕಡೆ ಇದನ್ನ? ಹೌದು, ನಮ್ ಭಾಷೆಯಲ್ಲಿ ಎದ್ದಿದ್ದೀನಿ ಅಂತ ಬೆಳಗ್ಗೆನೆ ಆಯ್ತು ಎದ್ದಿದ್ದೀನಿ. ಮತ್ತೆ ಇವಾಗ ತಿರ್ಗಾ ಬಿದ್ದಿದ್ದೀರಾ 1 ಗಂಟೆಲಿ? ಟಿವಿ ನೋಡ್ಕೊಂಡು ಬಿದ್ದಿದ್ದೀವಿ. ಮತ್ತೆ ಟಿವಿನ ಓಡ್ತಾ ಇಲ್ಲ ಅಲ್ಲಿ? ಟಿವಿ ಓಡ್ತಾ ಇಲ್ಲ ಅಂದ್ರೆ ಯೂಟ್ಯೂಬ್ ಬರ್ತದ, ಇದು ಬರ್ತದ, ಹಾಡು ಬರ್ತದ, ಜಿಯೋ ಬರ್ತದ. ಜಿಯೋ ಸಿಮ್ಮು ಜಿಯೋ ಬರಲ್ಲ. ಝೆಡ್ ಕನ್ನಡ ಬರ್ತದ, ಯಾವುದು ಹಾಕಿಲ್ಲ. ಝೆಡ್ ಕನ್ನಡ ಯಾಕೆ ಬರ್ತದೆ? ಎಲ್ಲ ವೇಸ್ಟ್ ನನ್ ಮಕ್ಳು. ಝೆಡ್ ಕನ್ನಡ ಯಾಕೆ ಬರ್ತದೆ? ವೇಸ್ಟ್ ನನ್ ಮಕ್ಳು ಅನ್ಬಿಟ್ಟು ನಮ್ಗೆ ಇದ್ ಮಾಡ್ತಾ ಇದ್ವಿ ಇವಾಗ. ಇವರೆಲ್ಲ ವೇಸ್ಟ್, ಸುಮ್ನೆ ಯಾವ್ದು ಮಾಡಲ್ಲ. ಲಾಗು ಅಂತ ಮಾಡ್ತಾನೆ, ಸ್ಟಾರ್ಟಿಂಗ್ ಏನಾದ್ರು ಯೂಟ್ಯೂಬ್ ಅಲ್ಲಿ ಹಂಗೆಲ್ಲ ಏನಾದ್ರು ಕೊಟ್ಟು ಬೆಳಗ್ಗೆ ಫಸ್ಟ್ ಸ್ಟಾರ್ಟಿಂಗ್ ಮಾಡ್ತಾನೆ. ಈಗ ಇವತ್ತೊಂದು ಇದು ನಮ್ಮಮ್ಮ ಅಡುಗೆ ಮಾಡಿದ್ದಾರೆ, ನಮ್ಮಮ್ಮ ಪೂಜೆ ಮಾಡಿದ್ದಾರೆ ನೋಡಿ, ಈ ತರ ನಮ್ಮಮ್ಮ ಅಪರೂಪಕ್ಕೊಂದಿನ ಪೂಜೆ ಅಷ್ಟೇ ಹಾಕೋದು, ಇನ್ನೇನು ಹಾಕಲ್ಲ. ಅದಕ್ಕೆ Emotional damage. ಒಂದು ಆನ್ಸರ್ ಏನಾದ್ರು ಆಯ್ತಾ, ಅದಕ್ಕೆ ಏನಾದ್ರು ಎಕ್ಸ್ಪೀರಿಯನ್ಸ್ ಕೊಡ್ತಾರ? ಏನು ಇಲ್ಲ. ಅವಾಗ ಯೂಟ್ಯೂಬ್ ಮಾಡಿದೀನಿ, ಕ್ರಿಕೆಟ್ ಹೊಡೆಯೋದು ಹೊಡಿಲ್ಲ, ಹಾಕ್ರಲ್ಲ ಎಷ್ಟು ಇವತ್ ಗೆಲ್ತೀರೇನೋ ಜೀವನ್, ಇವತ್ ಗೆಲ್ತೀರೇನೋ ಚೋಟು ಅಂತ ಹಾಕ್ಬಿಡೋದು. ಅಷ್ಟೇ ಮುಗೀತು. ಇಲ್ಲೋಡಿ ಬರ ಇಲ್ಲಿ, ಇಲ್ಲೋಡಿ ಹೊಸ ಮದ್ವೆ ಗಂಡು ಸರ್, ಏನ್ ಫುಲ್ ಓಡಾಟ ಮದ್ವೆಲಿ. ಇಲ್ಲಪ್ಪ ಅವ್ನು ನೋಡ್ರಿ, ಇಲ್ಲಿ ನೋಡ್ರಿ ನಮ್ ಗುರು ನೋಡ್ರಿ, ನಮ್ ಬಾಸ್ ಎಲ್ಲಿದ್ರು ಹೀರೋನೆ. ಏನ್ ಬಾಸ್ ಹೇಳಿ, ಏನ್ ಸಮಾಚಾರ? ಫಸ್ಟ್ನೇ ಪಂತಿಗೆ ಕೂತಿದ್ದೀರಲ್ಲ, ಸೆಕೆಂಡ್ ಪಂದ್ಯ ಕೂತಿದ್ಯಾ? ಇನ್ನ ಅಲ್ಲಿ ದಾರೆ ಮುಹೂರ್ತ ಮಾಡಿದ್ರೆ ಹಂಗೆ ಓಡ್ ಬಂದಿದ್ಯಲ್ಲ ನೀನು. ಸ್ವಾಮಿ ಎಲ್ಲರೂ ಒಂದೇನೆ, ಮಾಡೋದು ಒಂದೇನೆ, ಅಲ್ಲಿ ಮಾಡ್ಬಿಟ್ಟು ಇನ್ನ ದಾರೆ ಮುಹೂರ್ತನೇ ಮಾಡಿಲ್ಲ, ಹಂಗೆ ಬಂದಿದ್ದೀರಲ್ಲ. ನಾನು ಕಡ್ದವನ್ಗೆ ಏನಾನ ಆಗ್ಲಪ್ಪ. ಅಲ್ಲೋಡಿ ಇನ್ನೊಬ್ಬ ಕಳ್ಳವನು ದಾರೆ ಮುಹೂರ್ತನೇ ಮಾಡಿದ್ರೆ ಊಟ ಕೊಟ್ಟು ಬಂದಿದ್ಯಾ? ದಾರೆ ಮುಹೂರ್ತ ಮುಗಿತೇನೋ ಅದ್ಮೇಲೆ? ಅಲ್ಲ ಇವ್ನು ಯಾವನ, ಇವನು ಒಳ್ಳೆ ನಾನೇನು ನಾಳೆ ನಾನು ಎದ್ದೊಂಡೋಗಿದ್ದೀನಿ, ಕೋಪ ಬಂದ್ರೆ ಊಟ ಮಾಡ್ತೀರಾ? ಅವನ್ ಮದ್ವೆ ಗಂಡ್ ಫೀಲ್ ಅಲ್ಲಿ ಅವ್ನ್ ನೋಡ್ಕೊಂತವನೆಲ್ಲ. ಅಷ್ಟೇ.